ವೆಲ್ಕಮ್ ಟು ಕಾಂಪೌಂಡ್ ಕಾರ್ನರ್ ಕನ್ನಡ. ಸ್ಟಾಕ್ ಮಾರ್ಕೆಟ್ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಏನಂದರೆ ಗೌರ್ಮೆಂಟ್ ಶಾಂತಿ ಬಿಲ್ ಅಂದರೆ ಪ್ರೈವೇಟ್ ಸೆಕ್ಟರಿಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ ಬಿಲ್ಡ್ ಮಾಡಲಿಕ್ಕೆ, ಅದರಿಂದ ಎನರ್ಜಿ ಜನ್ರೇಷನ್ ಮಾಡಲಿಕ್ಕೆ ಅಪ್ರೂವಲ್ ಸಿಗ್ತಾ ಇದೆ. ಸೊ ಇದು ಯಾಕೆ ಇಂಪಾರ್ಟೆಂಟ್? ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ನ್ಯೂಸ್ ನಿಮಗೆ ತಿಳಿಸಬೇಕು. ಸೊ ಇಂಡಿಯಾ ಎನರ್ಜಿ ಸೆಕ್ಟರ್ ಹಿಸ್ಟ್ರಿಯಲ್ಲಿ ಇದೊಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಯಾಕೆಂದರೆ ಇದುವರೆಗೆ ಏನು ಪವರ್ ಜನ್ರೇಷನ್ ಆಗ್ತಾಯಿತ್ತು ಥ್ರೂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಅದು ಸಿರ್ಫ್ ಗೌರ್ಮೆಂಟ್ ಕಂಪನೀಸ್ಗೆ ಅಲೌಡ್ ಇತ್ತು. ಸೊ ಈ ಬಿಲ್ಲಿಂದ ಇದನ್ನು ಪ್ರೈವೇಟ್ ಸೆಕ್ಟರ್ಗೆ ಗೌರ್ಮೆಂಟ್ ಓಪನ್ ಮಾಡಿದೆ. ಸೊ ಇದು ಯಾಕೆ ಇಂಪಾರ್ಟೆಂಟ್, ಯಾವ ಕಂಪನೀಸ್ಗೆ ಬೆನಿಫಿಟ್, ಇಂಡಿಯಾ ಎನರ್ಜಿ ಫ್ಯೂಚರ್ ನಂತರ ಏನಾಗುತ್ತೆ, ಸೊ ಇವೆಲ್ಲ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಪ್ಲೀಸ್ ಮರ್ಯಾದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಫುಲ್ ಕಂಪ್ಲೀಟಾಗಿ ನೋಡಿದ ನಂತರ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ ಮಾಡಿ. ಸೊ ನಮಗೆ ಗೊತ್ತಾಗುತ್ತೆ ನಿಮಗೆ ಈ ಟಾಪಿಕ್ ಬಗ್ಗೆ ಎಷ್ಟು ಕ್ಲಿಯರಿಟಿ ಸಿಕ್ಕಿದೆ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಾವು ನೋಡೋದಾದರೆ ವಾಟ್ ಈಸ್ ಅಟೋಮಿಕ್ ಎನರ್ಜಿ. ಸೊ ಇದರದ್ದು ಅರ್ಥ ಏನು? ಸೊ ಅಟೋಮಿಕ್ ಎನರ್ಜಿ ಅಂದರೆ ಎಂತ? ಸೊ ಇಂಡಿಯಾದಲ್ಲಿ ನ್ಯೂಕ್ಲಿಯರ್ ಪವರ್ ಅಂದರೆ ಗೌರ್ಮೆಂಟ್ ಹತ್ರ ಮಾತ್ರ ಇದರ ಪವರ್ ಇತ್ತು. ಅಂದರೆ ನ್ಯೂಕ್ಲಿಯರ್ ಪವರ್ನಿಂದ ಪವರ್ ಜನ್ರೇಷನ್ ಮಾಡಲಿಕ್ಕೆ ಗೌರ್ಮೆಂಟ್ ಕಂಪನೀಸ್ಗೆ ಆಗ್ತಾಯಿತ್ತು. ಅದರಲ್ಲಿ NPCIL ಅಂತ ಒಂದು ಕಂಪನಿ ಇದೆ ಗೌರ್ಮೆಂಟಿದು, ಅದು ಇದನ್ನೆಲ್ಲ ಆಪ್ರೇಟ್ ಮಾಡ್ತಾಯಿತ್ತು. ಸೊ ಇವಾಗ ಏನು ಮಾಡಿದೆ ಅಂದರೆ ಅಟೋಮಿಕ್ ಎನರ್ಜಿ ಬಿಲ್ ಬಂದ ನಂತರ ಇದನ್ನು ಪ್ರೈವೇಟ್ ಕಂಪನೀಸ್ಗೆ ಸಹ ಎಂಟ್ರಿ ಸಿಗ್ತಾ ಇದೆ. ಸೊ ಈಗ ಏನಂದರೆ ಈ ಬಿಲ್ ನ್ಯೂಕ್ಲಿಯರ್ ಪವರ್ ಮೈನಿಂಗ್, ಎಕ್ಸ್ಪ್ಲೋರೇಷನ್, SMR ರಿಯಾಕ್ಟರ್ ಆರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಸೊ ಎಲ್ಲದರಲ್ಲಿ ಸಹ ಈಗ ಪ್ರೈವೇಟ್ ಪ್ಲೇಯರ್ಸಿಗೆ ಸಹ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಹೇಳ್ತಾ ಇದೆ ಕ್ಲೀನ್ ಎನರ್ಜಿ ಗ್ರೋ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಬರುತ್ತೆ, ಪ್ಲಸ್ ಟೆಕ್ನಾಲಜಿ ಮಾಡರ್ನ್ ಆಗ್ತದೆ ಅಂತೇಳಿ. ಸೊ ಇದೆಲ್ಲ ಪ್ರೈವೇಟ್ ಸೆಕ್ಟರ್ಗೆ ಓಪನ್ ಮಾಡೋದ್ರಿಂದ ಸೊ ಇದೆಲ್ಲ ಬೆನಿಫಿಟ್ಸ್ ಇಂಡಿಯಾಗೆ ಬರುತ್ತೆ. ಸೊ ಇದರಿಂದ ನಿಮಗೆ ಇನ್ನೂ ಇಂಡಿಯಾಗೆ ಎಕನಾಮಿಕಲಿ ಗ್ರೋ ಆಗಲಿಕ್ಕೆ ತುಂಬ ಆಪರ್ಚುನಿಟೀಸ್ ಸಿಗ್ತದೆ. ಅಂದರೆ ಯಾಕೆ ಗೌರ್ಮೆಂಟ್ ಇದನ್ನು ಮಾಡ್ತಾ ಇದೆ? ವೈ ಗೌರ್ಮೆಂಟ್ ಈಸ್ ಡೂಯಿಂಗ್ ದಿಸ್? ಗೌರ್ಮೆಂಟ್ ಇದನ್ನು ಯಾಕೆ ಪ್ರೈವೇಟ್ ಪ್ಲೇಯರಿಗೆ ಕೊಡ್ತಾ ಇದೆ ಇಷ್ಟು ವರ್ಷ ನಂತರ? ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಇದರ ಮೊದಲು ಸಹ ಕೊಟ್ಟಿರಲಿಲ್ಲ. ಸೊ ಇದನ್ನು ಫಸ್ಟ್ ಟೈಮ್ ಆಗಿ ಪ್ರೈವೇಟ್ ಪ್ಲೇಯರಿಗೆ ಓಪನ್ ಮಾಡ್ತಾ ಇದ್ದಾರೆ. ಅದೇ ಇದರ ಹಿಂದೆ ರೀಸನ್ ಏನಿದೆ? ಇಂಡಿಯಾದಲ್ಲಿ ಏನಂದರೆ ಇಂಡಿಯಾದಲ್ಲಿ ಎನರ್ಜಿ ಡಿಮಾಂಡ್ ತುಂಬ ಜಾಸ್ತಿ ಆಗ್ತಾಯಿದೆ. ಈಗ ನೀವು ನೋಡಿದರೆ ತುಂಬ ಎಲ್ಲ ವಿಷಯಗಳು ಸಹ ನಿಮಗೆ ಏನೋ ನೋಡಿದರೆ ಸಹ ಪವರಲ್ಲೇ ನಡೀತಾ ಇದೆ. ಸೊ ಈಗ ನೋಡಿದರೆ EV ಕಾರ್ಸ್ ಬರಬೇಕಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ EV ಮಾಡಬೇಕಂತೇಳಿ. ಆದರೆ ಅಷ್ಟೊಂದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗ್ತಿಲ್ಲ. ಸೊ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಬೇಕಾದ್ರೆ ಅಷ್ಟು ಪವರ್ ಸಪ್ಲೈ ಸಹ ಆಗಬೇಕು. ಸೊ ಅದಕ್ಕೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಪ್ಲಸ್ ನೀವು ನೋಡಿದರೆ ಎಲ್ಲ ಮನೆಯವರಿಗೆ ಸಹ ಈಗ ಪವರ್ ಬೇಕು. ಸೊ ಪವರ್ ಕಟ್ಸ್ ನಿಮಗೆ ನೋಡಿದರೆ ತುಂಬ ಕೆಲವು ಕಡೆ ಇದೆ, ಆದರೆ ತುಂಬ ಕಡೆ ಇದನ್ನು ಕಮ್ಮಿ ಆಗ್ತಾ ಇದೆ. ಸೊ ಅದು ಡಿಮ್ಯಾಂಡನ್ನು ಮೀಟ್ ಮಾಡಲಿಕ್ಕೆ, ಅಷ್ಟು ಪವರ್ ಸಪ್ಲೈನ ಡಿಮ್ಯಾಂಡ್ ಮೀಟ್ ಮಾಡಲಿಕ್ಕೆ ಗೌರ್ಮೆಂಟ್ ಈ ಸ್ಟೆಪ್ನ ತಗೊಳ್ತಾ ಇದೆ. ಸೊ ಅದರಿಂದಾಗಿ ಗೌರ್ಮೆಂಟ್ ಇದನ್ನು ಮಾಡ್ತಾ ಇದೆ. ಪ್ಲಸ್ ಏನಂದರೆ ಹೊರ ದೇಶದಲ್ಲಿ ಅಂದರೆ US ಆಗಲಿ, UK ಆಗಲಿ, ಕೆನಡಾ ಆಗಲಿ, ಸೊ ಇದು ಒಂದು ಡೆವಲಪ್ಡ್ ಆದ ದೇಶಗಳು. ಸೊ ಅವರು ಯಾವ ರೀತಿಯಲ್ಲಿ ಡೆವಲಪ್ ಆಗಿದ್ದಾರೆ ಅದೇ ಥರ ಇಂಡಿಯಾಗೆ ಸಹ ಡೆವಲಪ್ಮೆಂಟ್ ನೇಷನ್ ಆಗಬೇಕಾದ್ರೆ ಸೊ ಅವರು ತಗೊಂಡ ಸ್ಟೆಪ್ಸನ್ನು ನಾವು ಕೂಡ ತಗೊಳ್ಬೇಕು. ಅಲ್ಲಿ ಆಲ್ರೆಡಿ ಪ್ರೈವೇಟ್ ಪ್ಲೇಯರ್ಸಿಗೆ ನ್ಯೂಕ್ಲಿಯರ್ ಎನರ್ಜಿಯಿಂದ ಪವರ್ ಜನ್ರೇಷನ್ ಮಾಡಲಿಕ್ಕೆ ಅವ್ರಿಗೆ ಅಪ್ರೂವಲ್ ಇದೆ. ಸೊ ಅದೇ ಥರ ಇಂಡಿಯಾ ಸಹ ಆ ಸೆಕ್ಟರ್ನ ಓಪನ್ ಮಾಡ್ತಾ ಇದೆ. ಸೊ ಅದೇ ಥರ ನಾವು ಕೂಡ ಆ ಸ್ಟೆಪ್ಪಲ್ಲಿ ಮುಂದೆ ಹೋದಾಗ ಇಂಡಿಯನ್ ಎಕಾನಮಿ ಸಹ ಗ್ರೋ ಆಗುತ್ತೆ, GDP ಸಹ ಗ್ರೋ ಆಗುತ್ತೆ. ಪ್ಲಸ್ ನಾವು ಒಂದು ಡೆವಲಪ್ಮೆಂಟ್ ಕಂಟ್ರಿ ಆಗಲಿಕ್ಕೆ ಸೊ ತುಂಬ ಚಾನ್ಸನ್ನು ಮಾಡಿಕೊಡುತ್ತೆ. ಇದರಿಂದ ಯಾವ ಕಂಪನೀಸ್ಗಳಿಗೆ ಬೆನಿಫಿಟ್ ಆಗುತ್ತೆ? ಈಗ ನಾವು ಈ ಚಾನಲ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಸೊ ನಾವಿಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಕಂಪನೀಸ್ ಬಗ್ಗೆನೇ ಮಾತಾಡ್ತೇವೆ. ಸೊ ಈ ಬಿಲ್ಲಿಂದ ಯಾವ ಕಂಪನೀಸ್ಗಳಿಗೆ ಬೆನಿಫಿಟ್ ಆಗುತ್ತೆ? ಸೊ ಫಸ್ಟ್ ನಾವು ನೋಡೋದಾದರೆ ಫ್ರೆಂಡ್ಸ್, ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಹತ್ರ ಆಲ್ರೆಡಿ ಪವರ್ ಜನ್ರೇಷನ್, ಡಿಸ್ಟ್ರಿಬ್ಯೂಷನ್ ಮತ್ತು ಟ್ರಾನ್ಸ್ಮಿಷನ್ ಇದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವರು ಆಲ್ರೆಡಿ ಹೇಳಿದ್ದಾರೆ ನಾವು ನ್ಯೂಕ್ಲಿಯರ್ ಪವರಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಮತ್ತು ಪ್ಲಸ್ ಅವ್ರದ್ದು ಬ್ಯಾಕ್ಗ್ರೌಂಡು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಅದರಿಂದ ಟಾಟಾ ಪವರ್ ಕಂಪನೀಸ್ಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಗೋದನ್ನು ನೋಡಲಿಕ್ಕೆ ನಿಮಗೆ ಸಿಗ್ತಾ ಇದೆ. ಅದ ನಂತರ ಲಾರ್ಸನ್ ಆ್ಯಂಡ್ ಟೊಬ್ರೊ ಕಂಪನಿ, ಈಗ ಆಲ್ರೆಡಿ ಅವರು ಗೌರ್ಮೆಂಟಿದು ಏನು ಪ್ರಾಜೆಕ್ಟ್ ಇದೆಯಲ್ಲ, ಅಂದರೆ ಗೌರ್ಮೆಂಟ್ ಏನು ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಥ್ರೂ NPCIL, ಅವರಿಗೆ ಇವರು ಆಲ್ರೆಡಿ ಸಪ್ಲೈಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗೆ ಏನು ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೆವಿ ಇಂಜಿನಿಯರಿಂಗ್, ರಿಯಾಕ್ಟರ್ ಇಕ್ವಿಪ್ಮೆಂಟ್ಸ್, ಸೊ ಇದು ಮತ್ತು ನ್ಯೂಕ್ಲಿಯರ್ ಕಾಂಪೊನೆಂಟ್ಸ್, ಇದೆಲ್ಲ ಕಂಪನಿ ಈ NPCILಗೆ ಸಪ್ಲೈ ಮಾಡ್ತಾ ಇದೆ, ಲಾರ್ಸನ್ ಆ್ಯಂಡ್ ಟೊಬ್ರೊ. ಸೊ ಇವರಿಗೆ ಒಂದೇ ಪ್ಲೇಯರ್ ಆದ್ದರಿಂದ ಇನ್ನೂ ತುಂಬ ಪ್ಲೇಯರ್ ಸಿಗ್ತಾರೆ, ಪ್ರೈವೇಟ್ ಪ್ಲೇಯರ್ಸ್ ತುಂಬ ಜನ ಬರ್ತಾರೆ. ಸೊ ಅವರು ಇವರ ಹತ್ರನೇ ತಗೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಇವರಿಗೆ ಇನ್ನೂ ಬಿಸ್ನೆಸ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ.
ಅದ ನಂತರ ಅದಾನಿ ಪವರ್ ಲಿಮಿಟೆಡ್. ಅದಾನಿ ನೋಡಿದಾಗೆ ಇವರು ಪೊಲಿಟಿಕಲಿ ತುಂಬ ವೆಲ್ ಕನೆಕ್ಟೆಡ್ ಬಿಸ್ನೆಸ್ ಮ್ಯಾನ್. ಸೊ ಇವರಿಗೆ ಪೊಲಿಟಿಕಲಿ ತುಂಬ ಸ್ಟ್ರಾಂಗ್ ನಿಮಗೆ ನೆಟ್ವರ್ಕ್ಸ್ ನೋಡಲಿಕ್ಕೆ ಸಿಗ್ತದೆ. ಹಾಗಾಗಿ ಇವರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಇದು ಅವರ ಬಿಸ್ನೆಸ್ಸಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಅದ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಸೊ ಇವರು ಒಂದು ಒಳ್ಳೆ ಪೊಲಿಟಿಕಲಿ ವೆಲ್ ಕನೆಕ್ಟೆಡ್ ಬಿಸ್ನೆಸ್ ಮ್ಯಾನ್, ಪ್ಲಸ್ ಇಂಡಿಯಾದಲ್ಲಿ ನಂಬರ್ 1 ಕಂಪನಿ ಇದು ಆ್ಯಸ್ ಪರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೋಡಿದರೆ ಇವರು ಎಲ್ಲ ಥರದ ಬಿಸ್ನೆಸ್ಸಲ್ಲಿದ್ದಾರೆ. O2C ಇದ್ದಾರೆ, ರಿಟೇಲಲ್ಲಿದ್ದಾರೆ, ಟೆಲಿಕಾಮಲ್ಲಿದ್ದಾರೆ, ಇವನ್ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಕೋಲ್ಡ್ ಡ್ರಿಂಕ್ಸ್ ಆಗಲಿ, ಎಲ್ಲದರಲ್ಲೂ ಇವರ ಬಿಸ್ನೆಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಪ್ಲಸ್ ಇವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಬಿಲಿಯನ್ಸ್ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ರಿನ್ಯೂಯಬಲ್ ಎನರ್ಜಿಯಲ್ಲಿ. ಸೊ ನ್ಯೂಕ್ಲಿಯರ್ ಇವರ ಒಂದು ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಆಗ್ಬೋದು ಅಂತೇಳಿ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವರಿಗೊಂದು ಒಳ್ಳೆ ಆಪರ್ಚುನಿಟಿ ನೋಡಲಿಕ್ಕೆ ಸಿಗ್ತಾ ಇದೆ. ಅದ ನಂತರ JSW ಎನರ್ಜಿ ಲಿಮಿಟೆಡ್. JSW ಸಹ ಒಂದು ದೊಡ್ಡ ಗ್ರೂಪ್ ಗೆಳೆಯರೆ ಇಂಡಿಯಾದಲ್ಲಿ. ಸೊ ಇವರು ತುಂಬ ವಾಸ್ಟ್ ಬಿಸ್ನೆಸ್ಸಲ್ಲಿ ನೋಡಲಿಕ್ಕೆ ಸಿಗ್ತಾರೆ. ಸೊ ಹಾಗಾಗಿ ಇವರು ರಿನ್ಯೂಯಬಲ್ ಎನರ್ಜಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ನ್ಯೂಕ್ಲಿಯರ್ ಎನರ್ಜಿ ಒಂದು ರಿನ್ಯೂಯಬಲ್ ಎನರ್ಜಿ ಪ್ಲಸ್ ಒಂದು ಕ್ಲೀನ್ ಎನರ್ಜಿ ಆಗಿರೋದ್ರಿಂದ ಇವರು ಈ ಬಿಸ್ನೆಸ್ಸಲ್ಲಿ ಎಂಟರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಅದ ನಂತರ ವಾಲ್ಚಾನ್ ನಗರ್ ಇಂಡಸ್ಟ್ರಿ ಲಿಮಿಟೆಡ್. ಇವರು ಏನಂದರೆ ಆಲ್ರೆಡಿ ನ್ಯೂಕ್ಲಿಯರ್ ಕಾಂಪೋನೆಂಟ್ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು ಬಿಲ್ ಅನೌನ್ಸ್ಮೆಂಟ್ ಆದ ದಿನವೇ 100% ಸ್ಟಾಕಲ್ಲಿ ನಿಮಗೆ ಜಂಪ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಜಸ್ಟ್ ಈ ಶಾರ್ಟ್ ಟರ್ಮ್ ಜಂಪ್ಗೆ ಹೋಗಬೇಡಿ ಗೆಳೆಯರೆ. ಇದನ್ನು ನೀವು ನೋಡಬೇಕು, ಸ್ಟಡಿ ಮಾಡಬೇಕು ಕಂಪನಿ ಹಿಸ್ಟ್ರಿ ಹೇಗಿದೆ ಅಂತ ಹೇಳಿದರೆ. ಇದರದ್ದು ನೀವು ಹಿಸ್ಟ್ರಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಕಂಪನಿ ಎಲ್ಲ ಹೇಗಿದೆ ಅಂತ ಹೇಳಿ. ಸೊ ಇಲ್ಲಿ ನಾವು ಯಾವುದೇ ರೆಕಮೆಂಡೇಶನ್ ಕೊಡ್ತಾ ಇಲ್ಲ, ಸಿರ್ಫ್ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಈ ಕಂಪನಿಯಲ್ಲಿ ಸಹ ನಿಮಗೆ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಪ್ಲಸ್ ಕೆಲವು ಫಾರಿನ್ ಕಂಪನೀಸ್ಗಳು ಸಹ ಇಂಡಿಯಾದಲ್ಲಿ ಬರ್ಬೋದು. ಸೊ ಇದ ನಂತರ ಹೇಳೋದಾದರೆ ಈ ಬಿಲ್ಲಿಂದ ಪ್ರೈವೇಟ್ ಕಂಪನೀಸ್ಗಳಿಗೆ ಏನು ಬೆನಿಫಿಟ್. ಫಸ್ಟ್ ಕ್ಲಿಯರ್ ಕಟ್ ಏನಂದರೆ ಬಿಸ್ನೆಸ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಇವರು ಆಲ್ರೆಡಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಪ್ಲಸ್ ಅವ್ರಿಗೊಂದು ಹೊಸ ಡಿವಿಷನ್ ಓಪನ್ ಆಗೋದು ಕಾಣ್ತಾ ಇದೆ. ಸೊ ಅವ್ರಿಗಲ್ಲಿ ಮೇನ್ ಬಿಸ್ನೆಸ್ ಇಂಟೆನ್ಷನ್ ಬಿಸ್ನೆಸ್ಗೆ ಅವರಿಗೆ ಒಳ್ಳೆ ಆಪರ್ಚುನಿಟಿ ನೋಡಲಿಕ್ಕೆ ಸಿಗ್ತದೆ. ನ್ಯೂ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಅವ್ರು ಆಲ್ರೆಡಿ ಒಂದು ವೆಂಚರ್ ಮಾಡ್ತಿರೋ ಮಾರ್ಕೆಟ್ಗಿಂತ ಇದೊಂದು ಡೈವರ್ಸಿಫೈ ಆದ ಮಾರ್ಕೆಟ್. ಇಲ್ಲಿ ಅರ್ಲಿ ಮೂವರ್ಸಿಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಸೊ ಒಂದು ನ್ಯೂ ಮಾರ್ಕೆಟ್ ಓಪನ್ ಆಗುತ್ತೆ. ಪವರ್ ಪ್ಲ್ಯಾಂಟ್ ಬಿಲ್ಡ್ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅವರಿಗೆ. ಸೊ ಇದರಿಂದ ಒಳ್ಳೆ ಅವರಿಗೆ ಫ್ಯೂಚರಲ್ಲಿ ಪೊಟೆನ್ಷಿಯಲ್ ಸಿಗುತ್ತೆ. ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಟ್ರಾಕ್ಟ್ಸ್ ಅವರಿಗೆ ಸಿಗ್ತದೆ. ಇಂಡಿಯಾದಲ್ಲಿ ಸಿಗ್ಬೋದು, ಇಲ್ಲಾಂದರೆ ಇವರ ಎಕ್ಸ್ಪರ್ಟೀಸ್ ಜಾಸ್ತಿ ಆದ ಕೂಡಲೇ ಹೊರ ದೇಶದಿಂದ ಸಹ ಇವರಿಗೆ ಆರ್ಡರ್ಸ್ ಬರುವ ಚಾನ್ಸಸ್ ಇರುತ್ತೆ. ಫಾರಿನ್ ಇನ್ವೆಸ್ಟರ್ಸ್ ಒಟ್ಟಿಗೆ ಕೊಲಾಬ್ರೇಟ್ ಮಾಡ್ಬೋದು. ಸೊ ಇಂಡಿಯಾ ಹೇಳಿದಾಗೆ ಹೊರಗ ದೇಶದಿಂದ ಇನ್ವೆಸ್ಟ್ಮೆಂಟ್ ಬರಬೇಕು. ಸೊ ಈ ಪ್ರೈವೇಟ್ ಪ್ಲೇಯರ್ ಮಾಡಿದ ಕೂಡಲೇ ಇಂಡಿಯಾದಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರುತ್ತೆ ರಾದರ್ ದೆನ್ ಗೌರ್ಮೆಂಟಲ್ಲಿ ಏನಂದರೆ ಪಾಲಿಸೀಸ್ ತುಂಬ ಸ್ಲೋ ಆಗಿ ಇಂಪ್ರೂವ್ ಆಗುತ್ತೆ. ಅಂದರೆ ಪ್ರೈವೇಟ್ ಕಂಪನೀಸಲ್ಲಿ ಆ ಥರ ಆಗೋದಿಲ್ಲ. ನಿಮಗೆ ಡೆವಲಪ್ಮೆಂಟ್ ಮತ್ತು ಅಪ್ರೂವಲ್ಸ್ ಬೇಗ ಜಾಸ್ತಿ ಸಿಗುತ್ತೆ, ಜಾಸ್ತಿ ಫಾಸ್ಟಾಗಿ ಕೆಲಸ ನಡೆಯುತ್ತೆ. ಇದರಿಂದ ಇಂಡಿಯಾಗೆ ಏನು ಬೆನಿಫಿಟ್ಸ್ ಇದೆ. ಸೊ ಇಂಡಿಯಾಗೆ ಏನಾಗುತ್ತೆ ಅಂದರೆ ಕ್ಲೀನ್ ಎನರ್ಜಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಆ್ಯಸ್ ಎ ಸೈಡ್ ಇನ್ ದ ಬಿಗಿನಿಂಗ್ ಇಂಡಿಯಾದಲ್ಲಿ ಎನರ್ಜಿ ಡಿಮಾಂಡ್ ತುಂಬ ಜಾಸ್ತಿ ಇರೋದ್ರಿಂದ ಪ್ಲಸ್ ಫ್ಯೂಚರ್ ಡೇಸಲ್ಲಿ ಏನೋ ಜಾಸ್ತಿ ಆಗುತ್ತೆ. ಇಂಡಿಯಾದಲ್ಲಿ ಈಗ ಕರೆಂಟ್ಲಿ ಕೋಲಿಂದ ಜಾಸ್ತಿ ಎನರ್ಜಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅದರ ಡಿಪೆಂಡೆನ್ಸಿ ತೆಗೆದು ಕ್ಲೀನ್ ಎನರ್ಜಿ ಥರ ಟವರ್ಸ್ ಮೂವ್ ಆಗಬೇಕು. ಸೊ ಅದನ್ನು ಆಲ್ರೆಡಿ ಸಿರ್ಫ್ ರಿನ್ಯೂಯಬಲ್ ಎನರ್ಜಿಯಿಂದ ಮಾಡ್ತಾ ಇದ್ದಾರೆ. ಸೊ ಅದು ಆಲ್ ಓವರ್ ಇಂಡಿಯಾದು ಎನರ್ಜಿ ಡಿಮಾಂಡ್ ಏನಿದೆ ಅದನ್ನು ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಅವರು ಮೂವ್ ಆಗೋದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿದೆ. ಅದರಿಂದ ಪ್ರೈವೇಟ್ ಪ್ಲೇಯರ್ಸಿಗೆ ಅವರು ಆಪ್ಷನ್ ಕೊಡೋದ್ರಿಂದ ಜಾಸ್ತಿ ಎನರ್ಜಿಯನ್ನು ಜನ್ರೇಟ್ ಮಾಡ್ಬೋದು. ಹಾಗೆ ಜಾಸ್ತಿ ಇಂಡಿಯಾದ ಡಿಮಾಂಡ್ ಇದೆ ಅದನ್ನು ಮೀಟ್ ಮಾಡ್ಬೋದು. ಸೆಕೆಂಡ್ ಏನಂದರೆ ಕೋಲ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಆಸ್ ಎ ಸೆಡ್ ಕೋಲ್ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಕೋಲ್ ಡಿಪೆಂಡೆನ್ಸಿ ಏನಂದರೆ ಇದರಿಂದ ನಿಮಗೆ ತುಂಬ ಪೊಲ್ಯೂಷನ್ ಆಗುತ್ತೆ ಕೋಲಿಂದ ಎನರ್ಜಿ ಜನ್ರೇಟ್ ಮಾಡೋದ್ರಿಂದ. ಹಾಗಾಗಿ ಅದರಿಂದ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಹೊಸ ಇಂಡಸ್ಟ್ರಿ ಓಪನ್ ಆದ ಕೂಡಲೇ ಅಲ್ಲಿ ಜಾಬ್ ಕ್ರಿಯೇಷನ್ ಜಾಸ್ತಿ ಆಗುತ್ತೆ. ಫಾರಿನ್ ಟೆಕ್ನಾಲಜಿ ಇಂಡಿಯಾಗೆ ಬರುತ್ತೆ. ಸೊ ಈ ಥರ ತುಂಬ ಬೆನಿಫಿಟ್ಸ್ಗಳು ಇಂಡಿಯಾಗೆ ಸಿಗುತ್ತೆ. ಎಂಡ್ ಆಫ್ ದ ಡೇ ಕನ್ಕ್ಲೂಷನ್ ಏನಂದರೆ ಅಟೋಮಿಕ್ ಎನರ್ಜಿ ಇಂಡಿಯಾದಲ್ಲಿ ಬರೋದ್ರಿಂದ ಏನಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇಂಡಿಯಾದಲ್ಲಿ ಜಾಸ್ತಿ ಆಗೋದ್ರಿಂದ ಫ್ಯೂಚರ್ನಲ್ಲಿ ಎನರ್ಜಿ ಒಂದು ಸ್ಟೆಬಿಲಿಟಿ ಇರುತ್ತೆ ಎನರ್ಜಿಯಲ್ಲಿ. ಸೊ ಹೇಗೆ ಬೇಕಾಗಿ ಅವರು ಎಷ್ಟು ಡಿಮಾಂಡ್ ಜಾಸ್ತಿ ಆಗುತ್ತೆ ಅಷ್ಟು ಅವರು ಇನ್ನೂ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು. ಪ್ಲಸ್ ಇದನ್ನು ಕ್ಲೀನಾಗಿ ಟ್ರಾನ್ಸ್ಫಾರ್ಮೇಷನ್ಲ ಮಾಡ್ಬೋದು. ಮತ್ತು ಪ್ರೈವೇಟ್ ಕಂಪನೀಸ್ಗೆ ಒಂದು ಡೋರ್ ಓಪನ್ ಆಗುತ್ತೆ ಹೊಸ ಬಿಸ್ನೆಸ್ಸಲ್ಲಿ ವೆಂಚರ್ ಮಾಡಲಿಕ್ಕೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ಬರ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್ ಆ್ಯಂಡ್ ಟೇಕ್ ಕೇರ್.